ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ಬ್ಲಾಗ್ ಸ್ವಾಗತ. ಇವತ್ತೇನು ಅಂತಂದರೆ ನಾವು ಒಂದು ವಿಚಿತ್ರವಾದ ಒಂದು ಎಕ್ಸಿಬಿಷನ್ ನೋಡ್ತೀವಿ. ನೀವು ಎಜುಕೇಷನಲ್ ಎಕ್ಸ್ಪೋ ನೋಡಿರ್ಬೋದು, ಟೆಕ್ನಾಲಜಿ ಎಕ್ಸ್ಪೋ ನೋಡಿರ್ಬೋದು, ಆಮೇಲೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸ್ಪೋ ನೋಡಿರ್ಬೋದು. ಯಾವತ್ತಾದರೂ ಕನ್ಸ್ಟ್ರಕ್ಷನ್ ಮತ್ತು ಬುಲ್ಡೋಸರ್ಸ್ಗಳದ್ದು ಎಕ್ಸ್ಪೋ ನೋಡಿದ್ದೀರಾ? ಹೌದು ಗೆಳೆಯರೆ, ಇವತ್ತೇನು ಅಂತಂದರೆ ನಾವು ಆ ಒಂದು ಎಕ್ಸ್ಪೋನ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಬನ್ನಿ ಗೆಳೆಯರೆ, ವಿಡಿಯೋ ಶುರು ಮಾಡೋಣ. ಇದೆಲ್ಲ ಬಂದುಬಿಟ್ಟು ಸ್ಯಾನಿ ಕಂಪನಿದು ಪ್ರಾಡಕ್ಟ್ಸು. ಇವೆಲ್ಲ ನೋಡಿ, ಎಕ್ಸಲೇಟರ್ಸ್ ಇರ್ಬೋದು, ತುಂಬ ದೊಡ್ಡ ದೊಡ್ಡ ಬೋರ್ವೆಲ್ ಡಿಗ್ಗರ್ಸು. ಯಪ್ಪ, ಒಂದಕ್ಕಿಂತ ಒಂದು ದೊಡ್ಡದು, ಬಟ್ ಮ್ಯಾಸಿವ್. ನೋಡಿ ಇಲ್ಲಿ ಟವರ್ ಅಷ್ಟು ದೊಡ್ಡ, ಟವರ್ಗಿಂತನೂ ಹೈಟ್ ಇದೆ ಮೇಲೆ, ಅಷ್ಟು ದೊಡ್ಡದಿದೆ. ಈ ಕ್ರೇನ್ ಅಂತೂ ನೋಡೇ ಇರ್ಬೋದು ನೀವು, ಟರ್ಮಿನೇಟರ್ ಮೂವಿಲಿ ಎಲ್ಲ ಇದೇ ಥರ ಸೇಮ್ ಕ್ರೇನ್ ಇರೋದು. ಬಟ್ ಇದು ಹೈಟ್ ಮಾತ್ರ ಸಿಕ್ಕಾಬಿಟ್ಟೆ ದೊಡ್ಡದಿದೆ. ಬನ್ನಿ ನೋಡೋಣ ಇದು ಏನು ಮಾಡೆಲ್ ಅಂತ. ಏನು ಅಂತಂದರೆ 60 ಟನ್ ಕೆಪಾಸಿಟಿ ಇದು ಹೈಟ್. ಇದು ಮೋಸ್ಟ್ಲಿ ಬೋರ್ವೆಲ್ದಿರಬೇಕು. ಹತ್ರ ಹೋಗಿ ನೋಡೋಣ. ನೋಡಿ, ಈ ಥರ ಎಲ್ಲ ಇಕ್ವಿಪ್ಮೆಂಟ್ಸ್ ಇದೆ. ತುಂಬ ವಿಧವಾದ ಇಕ್ವಿಪ್ಮೆಂಟ್ಸ್ ಇದೆ. ಇದೇನಿದು? ಓ ಮೈ ಗಾಡ್, ಏನಿದು? ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು. ಏನು ಅಂತಂದರೆ ಫ್ಲ್ಯಾಟ್ ರೋಲರ್ ನೋಡಿದ್ದೀವಿ, ಬಟ್ ಈ ಥರ ಶೇಪ್ ಇರೋ ರೋಲರ್ ಇದೆ ಫಸ್ಟ್ ನೋಡ್ತಿರೋದು. ಎಲ್ಲ ಸ್ಯಾನಿ ಕಂಪನಿದು. ಮತ್ತು ಇದು ಗೊತ್ತೇ ಇದೆ ನಿಮಗೆ, ಟಾರಾಕ್ ಅಂತ ಮಿಷಿನ್ ಇದು. ಓಕೆ, ಇದೆಲ್ಲ ನೋಡ್ತಿರ್ಬೋದು. ಎಲ್ಲ ಏನು ಅಂತಂದರೆ ಕಾಂಕ್ರೀಟ್ ಮಿಕ್ಸರ್ಸ್. ಇವೆಲ್ಲ ಏನು ಅಂತಂದರೆ ಸ್ಕಿವಿಂಗ್ ಸ್ಟಾಟರ್ಸ್ದು ಮಿಷಿನ್, ಅಂದರೆ ಸ್ಕಿವಿಂಗ್ ಸ್ಟಾಟರ್ ಕಂಪನಿದು. ಇವೆಲ್ಲ ನೋಡ್ತಿರ್ಬೋದು. ಏನು ಅಂತಂದರೆ ದೊಡ್ಡದಿಂದ ಹಿಡಿದು ಸಣ್ಣದಿಂದ ಹಿಡಿದು ಎಲ್ಲ ಥರ ವೆರೈಟಿ ಇಟ್ಟಿದ್ದಾರೆ. ಓಕೆ, ಸೊ ಗೆಳೆಯರೆ ನೋಡ್ತಿರ್ಬೋದು, ಇವೆಲ್ಲ ಬಂದ್ಬಿಟ್ಟು ಸ್ಕಿವಿಂಗ್ ಕಂಪನಿದು ಹಿಟಾಚಿಸ್. ನೋಡ್ತಿರ್ಬೋದು, ಒಂದೊಂದು ಕೈ ಒಂದಕ್ಕಿಂತ ಒಂದು ಉದ್ದ ಇದೆ. ನೋಡಿ ಇದ್ರದ್ದು ನೋಡಿ ಎಷ್ಟು ಟಾಲ್ ಇದೆ. ಸೊ ನೋಡ್ತಿರ್ಬೋದು, ಏನು ಅಂತಂದರೆ ಸೈಜ್ ಮೇಲೆ ಸೈಜ್ ಇದೆ ಅದರ ಹ್ಯಾಂಡ್. ನೋಡಿದ್ರಲ್ಲ ಗೆಳೆಯರೆ, ಇದೇ ಬಂದು ಟಾಟಾ ಹಿಟಾಚಿ ಕಂಪನಿ. ಇವರೇ ನನಗೆ ಆ್ಯಕ್ಚುಲಿ ಇನ್ವಿಟೇಷನ್ ಕಳಿಸಿದ್ದು ಈ ಒಂದು ಎಕ್ಸ್ಪೋಗೆ. ಬನ್ನಿ ಒಳಗಡೆ ಹೋಗಿ ಏನೇನಿದೆ ಅಂತ ನೋಡೋಣ. ಸೊ ಇಲ್ಲೊಂದು ನೋಡಿರ್ಬೋದು, ಸುಮ್ಮನೆ ಡೆಮೋಗೋಸ್ಕರ ಒಂದು ವ್ಯಾನ್ದು ಒಂದು ಬಾಡಿ ತಂದು ಇಕ್ಕಿದ್ದಾರೆ ಇಲ್ಲಿ. ಇದು ಸೈಜ್ ತೋರ್ಸೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದು ಎಕ್ಸಲೇಟರ್ದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಆ್ಯಕ್ಚುಲಿ ಇದೊಂದು ಡೆಮೋ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಲೇಡಿ ಆಪ್ರೇಟ್ ಮಾಡ್ತಿದ್ದಾರೆ, ಬಟ್ ಆ ಒಂದು ವಾಟರ್ ಬಾಟ್ಲ್ ಇಟ್ಬಿಟ್ಟು ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ತಿದ್ದಾರೆ ಆ್ಯಕ್ಚುಲಿ. ಎಸ್, ಸೊ ಬ್ಯಾಲೆನ್ಸ್ ಇದೆ ಅಂತ ಚೆಕ್ ಮಾಡೋಕ್ಕೆ ಅದನ್ನು ತೋರಿಸಿದ್ರೆ. ಸೊ ಗೆಳೆಯರೆ, ನೀವೇನು ನೋಡ್ತಿದ್ದೀರಾ, ಇದೆಲ್ಲ ಬಂದುಬಿಟ್ಟು ಆಕ್ಸೆಸರೀಸು. ಹಿಟಾಚಿಸ್ಗೆ ಏನೆಲ್ಲ ಅಟ್ಯಾಚ್ ಮಾಡ್ಬೋದು ಅಂತ ಆಕ್ಸೆಸರೀಸ್ ಇವೆಲ್ಲ ನೋಡಿ, ಇಷ್ಟೆಲ್ಲ ಇದೆ. ಸೊ ಇವೆಲ್ಲ ಏನು ಅಂತಂದರೆ ಇನ್ನೊಂದು NX50 ಅಂತ ಒಂದು ಮಾಡೆಲ್ಲು. ಆಮೇಲೆ ಇದೆಲ್ಲ ಬಂದುಬಿಟ್ಟು ಬುಲ್ಡೋಸರ್ಸ್, ಆ್ಯಕ್ಚುಲಿ JCB. ಇವೆಲ್ಲ ಬಂದು ಟಾಟಾ ಹಿಟಾಚಿ ಪ್ರಾಡಕ್ಟ್. ಆ್ಯಕ್ಚುಲಿ ಇದು JCB ಅಲ್ಲ, ಬಟ್ ಇದು ಟಾಟಾ ಹಿಟಾಚಿದು ಬುಲ್ಡೋಸರ್ ಇದೆ, ಆ್ಯಕ್ಚುಲಿ ನಾರ್ಮಲ್ ಬುಲ್ಡೋಸರ್. ಸೊ ನೋಡಿ, ಇದೇ ಇದ್ರ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್. ತುಂಬ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಸ್ ಇದೆ. ನಾವು ಬರೀ JCB ಹಿಟಾಚಿಯಿಂದ ಮಾತ್ರ ಇದ್ದೀವಿ. ಬಟ್ ಏನು ಅಂತಂದರೆ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಕಂಪನೀಸ್ ಇದೆ. ನೋಡಿ, ಇಲ್ಲೊಂದು ನೋಡ್ತಾ ಇರ್ಬೋದು, ಕೇಸ್ ಅಂತ ಒಂದಿದೆ. ನೋಡಿ ಇಲ್ಲೊಂದು ನೋಡಿ, ಏನು ಅಂತಂದರೆ ಕೇಸ್ ಕನ್ಸ್ಟ್ರಕ್ಷನ್ ಅಂತ. ನೋಡಿ ಇವ್ರದ್ದು ಎಲ್ಲ ಇಕ್ವಿಪ್ಮೆಂಟ್ಸ್ ಇದೆ. ಹಿಟಾಚಿ ಇರ್ಬೋದು, ಬುಲ್ಡೋಸರ್ಸ್ ಇರ್ಬೋದು, ಸಣ್ಣ ಬುಲ್ಡೋಸರ್ಸ್ ಇರ್ಬೋದು, ದೊಡ್ಡ ಬುಲ್ಡೋಸರ್ಸು, ಈ ಥರ ಚಿಕ್ಕ ಇಕ್ವಿಪ್ಮೆಂಟ್ಸು, ಎಕ್ಸಲೇಟರ್ಸು ತುಂಬ ಇದೆ. ನೋಡಿ, ಈ ಥರ ಒಂದು ಚಿಕ್ಕ ಎಕ್ಸಲೇಟರ್ಸು ಇವಾಗ ತುಂಬ ಹಿಟ್ ಆದ ಕಾರಣ ಎಲ್ಲ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಓ ಮೈ ಗಾಡ್. ಸೊ ಗೆಳೆಯರೆ, ಏನು ಅಂತಂದರೆ ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಅಂತಲೇ ಗೊತ್ತಾಗ್ತಿಲ್ಲ. ಬ್ರ್ಯಾಂಡ್ದು ಸುರಿಮಳೆ, ಹಾಗೆ ಕ್ರೌಡ್ ಕೂಡ ತುಂಬ ಜಾಸ್ತಿನೇ ಇದೆ. ಸೊ ಇನ್ನೊಂದು ಏನು ಅಂತಂದರೆ ನಾವು ಹೋಗ್ಬಿಟ್ಟು ಈಗ JCB ಏನಿದೆ, JCBದು ಕೌಂಟ್ರಿಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಸೊ ಗೆಳೆಯರೆ, ನೀವೇನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು JCB ಕೌಂಟರು, JCB ಬ್ರ್ಯಾಂಡ್ ಕೌಂಟರ್. ನಾವು ಏನು ಅಂತಂದರೆ ತುಂಬ ಜನಪ್ರಿಯವಾದಂಥ ಬ್ರ್ಯಾಂಡ್ ಇದು. ಅವ್ರದ್ದು ಕೌಂಟ್ರ್ ಇದು. ಇಂಡಿಯಾದಲ್ಲಿ ಏನು ಅಂತಂದರೆ ಎಕ್ಸಲೇಟರ್ಸ್ನ ನಾವು ನಾರ್ಮಲಾಗಿ JCB ಅಂತಲೇ ಕರಿತೀವಿ. ಆ್ಯಕ್ಚುಲಿ JCB ಬಂದು ಬ್ರ್ಯಾಂಡ್ ಅಷ್ಟೇ, ಅದರದ್ದು ಒಂದು ಬ್ರ್ಯಾಂಡ್ ಅಷ್ಟೇ.
ಬಟ್ ನಾವೇನು ಅಂತಂದರೆ JCB ಅಂತಲೇ ಪಾಪ್ಯುಲರ್ ಮಾಡಿಬಿಟ್ಟಿದ್ದೀವಿ. ಸೊ ನೋಡ್ತಿರ್ಬೋದು ಇದೆಲ್ಲ ಬಂದುಬಿಟ್ಟು JCBದು ಒಂದು ಹ್ಯೂಜ್ ಬುಲ್ಡೋಸರ್ಸು ನೋಡಿ. ಟೈಪ್ಸ್ ಆಫ್ ತುಂಬ ಬೇರೆ ವಿಧವಾದ ಬುಲ್ಡೋಸರ್ಸ್ ಇದೆ, ಬೇರೆ ಬೇರೆ ಮಾಡೆಲ್ ಇದೆ. ಸೊ ಇದು ಬಂದುಬಿಟ್ಟು JCB ಬ್ರ್ಯಾಂಡ್ದು ಹಿಟಾಚಿ. ಓಕೆ ನೋಡಿ, ಇದು 3 ಬಂದು ಹಿಟಾಚಿ ಇದೆ. ಬಟ್ ಏನು ಅಂತಂದರೆ ನೋಡೋಕ್ಕೆ ಸೇಮ್ ಇದೆ, ಬಟ್ ಏನು ಅಂತಂದರೆ ಕೆಪಾಸಿಟಿ ಬಂದುಬಿಟ್ಟು ಡಿಫ್ರೆನ್ಸ್ ಇರುತ್ತೆ. ಹಾಗೆ ಇದು ಬಂದುಬಿಟ್ಟು ಜನಪ್ರಿಯವಾದ JCB. ಈ ಒಂದು ಮಿಷಿನಿಂದನೇ ಈ ಕಂಟ್ರೀಲಿ JCB ಅಂತಲೇ ಪಾಪ್ಯುಲರ್ ಆಗಿರೋದು, ಈ ಒಂದು ಪರ್ಟಿಕ್ಯುಲರ್ ಮಿಷಿನಿಂದ. ನೋಡಿ ಇಲ್ಲೇ ನೋಡ್ತಿದ್ದೀರಾ ನೀವು, JCBದು ಒಂದು ಗುಡ್ಡೆ ಹಾಕಿದ್ದಾರೆ. ಹೌದು, ಗುಡ್ಡೆ ಅಂತಲೇ ಹೇಳ್ಬೋದು. ಇದೇನು ಅಂತಂದರೆ ಡೆಮೋಗೋಸ್ಕರ ಇಲ್ಲಿ ಇಟ್ಟಿದ್ದಾರೆ. ಯಾರಾದರೂ ಈಗ ಟೆಸ್ಟ್ ಡ್ರೈವ್ ಮಾಡೋರು, ಆಪ್ರೇಟ್ ಮಾಡೋಕ್ಕೆ ಇಷ್ಟ ಇರೋರು ಬಂದುಬಿಟ್ಟು ಸ್ಟಾರ್ಟ್ ಮಾಡಿ ಯೂಸ್ ಮಾಡ್ಬೋದು. ಇವಾಗ ಸೊ ಗೆಳೆಯರೆ ನೋಡ್ತಿರ್ಬೋದು, ಇದೇನು ಅಂತಂದರೆ JCBದು ಕೌಂಟರ್ ನಂಬರ್ 2 ಇದು. ಅರ್ಬನ್ ಇನ್ಫ್ರಾ ಅಂತ ಕೊಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಓಕೆ, ಫಸ್ಟ್ ಏನು ಅಂತಂದರೆ ಒಂದು ಹಿಟಾಚಿ ಕೊಟ್ಟಿದ್ದಾರೆ. ಸೊ ಗೆಳೆಯರೆ ನೋಡ್ತಿರ್ಬೋದು, ಇದು ಬಂದು JCBನ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಪ್ರಾಡಕ್ಟ್. ಇದು ಚಿಕ್ಕ ಒಂದು ಮಿನಿ ಎಕ್ಸಲೇಟ್ರು. ಸೊ ಇದಿನ್ನೂ ಕ್ಲಿಕ್ ಆಗಿಲ್ಲ. ಕ್ಲಿಕ್ ಆದರೆ ಇದಕ್ಕೊಂದು ಡಿಮಾಂಡ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಸೊ ಗೆಳೆಯರೆ ಇನ್ನೊಂದು ವಿಷಯ ಏನು ಅಂತಂದರೆ, JCB ನೋಡಿರ್ತೀರಾ, ಹಿಟಾಚಿ ನೋಡಿರ್ತೀರಾ, ಯಾವತ್ತಾದರೂ ನೀವು ಮಹೇಂದ್ರದು ಅರ್ತ್ ಮೂವರ್ಸ್ ಇಕ್ವಿಪ್ಮೆಂಟ್ಸ್ ನೋಡಿದ್ದೀರಾ? ನೋಡಿ ಗೆಳೆಯರೆ, ನೋಡಿ ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಮೇಡಪ್ ಆಫ್ ಮಹೇಂದ್ರದು ಆ್ಯಕ್ಚುಲಿ ಇದು. ನೋಡಿ ಇವೆರಡು ಮಿಷಿನ್ಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ರೋಡ್ ಮಾಡೋತ್ತಿಗೆ ಏನು ಅಂತಂದರೆ ಲೆವೆಲ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಮಿಷಿನ್ಸು. ಆಮೇಲೆ ಆ 2 ಮಿಷಿನ್ಸು ಏನು ಅಂತಂದರೆ ಅದೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ JCB ನೋಡಿ. ಬಟ್ ಇದೇನು ಅಂತಂದರೆ ಮಹೇಂದ್ರದು ಇದು ಮಿಷಿನ್ಸ್ ಇವೆಲ್ಲ ನೋಡಿ. ಆದರೆ 2 ಒಂದೇ ಥರ ಇದೆ, ಬಟ್ ಅದು ಬಂದು ಸಣ್ಣದು, ಇದು ಬಂದುಬಿಟ್ಟು ದೊಡ್ಡದು. ಕೆಪಾಸಿಟಿ ದೊಡ್ಡದಿದೆ ನೋಡಿ. ಹೈಟ್ ನೋಡಿ, ಹೈಟಲ್ಲಿ ಡಿಫ್ರೆನ್ಸ್ ಇದೆ. ಓಕೆ, ಟಿಪ್ಪರ್ಸು, ಇದು ಬಂದುಬಿಟ್ಟು ಸಿಮೆಂಟ್ ಮಿಕ್ಸರ್ಸು. ಓಕೆ, ಅದು ಬಂದುಬಿಟ್ಟು ಚಿಕ್ಕ ಟಿಪ್ಪರ್ಸು. ಇದು ಬಂದುಬಿಟ್ಟು ಫ್ಯೂಲ್ ಟ್ಯಾಂಕರು ನೋಡಿ. ಮಹೇಂದ್ರದಲ್ಲೇ ಸಿಕ್ಕಾಪಟ್ಟೆ ಇದೆ ಇಕ್ವಿಪ್ಮೆಂಟ್ಸು. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಅವ್ರದ್ದು ಇಂಜಿನ್ಸ್ ಎಲ್ಲ ಡೆಮೋಗಿಟ್ಟಿದ್ದಾರೆ. ಬನ್ನಿ ಗೆಳೆಯರೆ ನೋಡೋಣ ಯಾವ ಥರ ಇದೆ ಅಂತ. ಸೊ ಗೆಳೆಯರೆ ನೀವೇನು ನೋಡ್ತಿದ್ರೆ, ಇದು ಒಂದು 110 HP ಇಂಜಿನ್. ಇದೆಲ್ಲ ಬಂದುಬಿಟ್ಟು ಇವ್ರದ್ದು ಎಕ್ಸಲೈಟರ್ಸು, ಬುಲ್ಡೋಸರ್ಸ್ಗೆ ಯೂಸ್ ಆಗುವಂಥ ಇಂಜಿನ್ಸ್ ಇವೆಲ್ಲ ನೋಡಿ. ಇಲ್ಲೊಂದು ಕಂಪನಿ ಇದೆ, ಏನು ಅಂತಂದರೆ ಡೆಂಗ್ಲಿ ಅಂತ. ಇದೆಲ್ಲ ಬಂದುಬಿಟ್ಟು ಈ ಥರ ಇಕ್ವಿಪ್ಮೆಂಟ್ಸ್, ಏನು ಅಂತಂದರೆ ಈ ಲಿಫ್ಟಿಂಗ್ ಇಕ್ವಿಪ್ಮೆಂಟ್ಸ್ ಮೋಸ್ಟ್ಲಿ ಮಾಡ್ತಾರೆ ಕಾಣ್ತದೆ. ಇದು ಮೋಸ್ಟ್ಲಿ ಚೈನಾದ ಇರ್ಬೋದು. ಮೋಸ್ಟ್ಲಿ MT&T ಅಂತ ಇದೆ ಅಲ್ಲಿ ಇನ್ನೊಂದು ನೋಡಿ. ಈ ಥರ ಪ್ರಾಡಕ್ಟ್ಸು ಎಲ್ಲ ಏನು ಅಂತಂದರೆ ಕನ್ಸ್ಟ್ರಕ್ಷನ್ಗೆ ಇಲ್ಲಿ ಗಂಟ ಕಾಣ್ತಾ ಇದೆಯಲ್ಲ, ಅಷ್ಟು ಹೈಟ್ ಇದೆ, ತುಂಬ ಹೈಟ್ ಇದೆ. ಸೊ ಗೆಳೆಯರೆ ನೀವಿಲ್ಲಿ ನೋಡ್ತಿರೋದು ಝೂಮ್ ಲೇನ್ ಕಂಪನಿ ಇದೇ ನಾನು ಹೇಳಿದ್ದು 200 ಮೀಟರ್ ಏನಿರೋದು ಕ್ರೇನ್, 200 ಮೀಟರ್ಸ್ ಅಷ್ಟು ಎತ್ತುವಷ್ಟು ಕ್ರೇನ್ ನೋಡಿ. ಇದು ನೋಡಿ ಎಷ್ಟು ಮೇಲಿದೆ ಅಂದರೆ ಟವರ್ ಅಷ್ಟೇ ಇದೆ. ಅದರದ್ದು ಕೆಳಗೆ ನೋಡಿ ಇಲ್ಲಿದೆ ನೋಡಿ ಈ ಥರ ಇರುತ್ತೆ ಕೆಳಗೆ. ಓಕೆ, ಈ ಥರ ಇರುತ್ತೆ ನೋಡಿ. ಇದೆಲ್ಲ ವೆಯ್ಟ್ಸು 10 ಟನ್ ಅಂತ ವೆಯ್ಟ್ಸು. ಇದರ ಬ್ಯಾಲೆನ್ಸಲ್ಲಿ ಅದಿರುತ್ತೆ ನೋಡಿ. ಮ್ಯಾಸಿವ್, ಎಷ್ಟು ಎತ್ತರ ಇದೆ ನೋಡಿ, ಟವರ್ಗಿಂತ ಹೈಟ್ ಇದೆ ಆ್ಯಕ್ಚುಲಿ. ಓ ಮೈ ಗಾಡ್. ಏನಂತಂದರೆ ಈ ಝೂಮ್ ಲಿಂಕ್ ಕಂಪನಿದು ಕ್ರೇನ್ ನೋಡಂತೂ ನಾನಂತೂ ಕಳೆದೋಗ್ಬಿಟ್ಟೆ. ಎಷ್ಟು ಮ್ಯಾಸಿವ್ ಆಗಿದೆ ಅಂದರೆ ಒಂದೊಂದು ಬಂದುಬಿಟ್ಟು 200 ಮೀಟರ್ಸ್ ಅಷ್ಟು ಇದೆ ಅದರದ್ದೊಂದು ಲಿಫ್ಟಿಂಗ್ ಕೆಪಾಸಿಟಿ. ನೋಡ್ತಿರ್ಬೋದು, ಅದರ ಹತ್ರನೇ ಇದ್ದೀನಿ. ಇಲ್ಲಿಂದ ನಿಜವಾಗಿ ಹೇಳ್ಬೇಕಂದ್ರೆ ನನಗೆ ಬೇರೆ ಕಡೆ ಹೋಗೋಕ್ಕೆ ನನಗೆ ಮನಸ್ಸೇ ಇಲ್ಲ. ಬಾಟಮ್ ನೋಡಿ, ಇದೊಂದು ಕ್ರೇನ್ದು ಈ ಥರ ಇದೆ. ಇದು ಬಂದುಬಿಟ್ಟು ಅರ್ತ್ ಡಿಗ್ಗರ್. ಇದು ನೋಡಿ ಹೆಂಗಿದೆ ಅಂತ, ಸೂಪರ್. ಸೊ ಇನ್ನೊಂದು ನೋಡಿ, ಝೂಮ್ಲಿಂದು ಅರ್ತ್ ಡಿಗ್ಗರ್. ಇದು ನೋಡಿ ಹೆಂಗಿದೆ ಅಂತ. ಶೋಭ ಏನು ಗುರು, ಹೆಂಗೆಲ್ಲ ಇದೆಯಲ್ಲಪ್ಪ ಇದು.
ಸೊ ಗುರು, ಎಷ್ಟೊಂದು ವೆರೈಟಿಗಳು, ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಟೆಕ್ನಾಲಜಿಯಲ್ಲಿ ಸೂಪರ್ಬ್ ಆಗಿದೆ. ಸೊ ನನಗೇನು ಅನಿಸುತ್ತೆ ಅಂದರೆ, ಈ ಎಕ್ಸ್ಪ್ಲೋರ್ಗೆ ನಾನು ಮಾರ್ನಿಂಗೇ ಬಂದಿದ್ದರೆ ಇನ್ನೂ ಹೆಲ್ಪ್ ಆಗ್ತಿತ್ತು ಅನಿಸುತ್ತೆ. ಬಟ್ ಏನು ಅಂತಂದರೆ, ಬಂದ ಒಂದು ಶಾರ್ಟ್ 2 ಪೀರಿಯಡ್ಸ್ ಆಫ್ ಟೈಮಲ್ಲಿ ತುಂಬಾ ಕವರ್ ಮಾಡಿದ್ದೀನಿ. ಬಟ್ ಎಷ್ಟೇ ಕವರ್ ಮಾಡಿದ್ರು ಏನು ಅಂತಂದರೆ ಒಂದು 10 ಮಿನಿಟ್ಸ್ ವೀಡಿಯೋ ಮಾತ್ರ ಅಪ್ಲೋಡ್ ಮಾಡೋಕ್ಕಾಗೋದು. ನೋಡಿ ಗೆಳೆಯರೆ, ಇದೇ ಏನು ಅಂತಂದರೆ ಮೊಬೈಲ್ ಕಾಂಕ್ರೀಟ್ ಮಿಕ್ಸಿಂಗ್ ಪ್ಲ್ಯಾಂಟ್. ಇದು ಟ್ರಕ್ಕಿಗೆ ಅಟ್ಯಾಚ್ ಆಗಿರುತ್ತೆ. ನಿಮ್ಮ ಒಂದು ಸೈಟಿಗೆ ಬಂದು ಕಾಂಕ್ರೀಟ್ನ ಅದು ಆನ್ ಸ್ಪಾಟಲ್ಲಿ ಮಿಕ್ಸ್ ಮಾಡಿಕೊಡುತ್ತೆ. ನೋಡಿ ಹೆಂಗಾಗಿದೆ ಅಲ್ವಾ ಟೆಕ್ನಾಲಜಿ. ಪ್ಲ್ಯಾಂಟ್ ಬೇಕಿತ್ತು, ಇವಾಗ ಜಸ್ಟ್ ಇದೊಂದು ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಸಾಕು, ಆ ಥರ ಆಗೋಗಿದೆ. ಸೊ ನೀವೇನು ನೋಡ್ತಿರೋದು ಬಂದ್ಬಿಟ್ಟು ಏಸ್ ಕಂಪನಿದು ಪ್ರಾಡಕ್ಟ್ಸು. ಏಸ್ ಅಂದರೆ AC ಅಂತ. ಈ ಕಂಪನಿ ಪ್ರಾಡಕ್ಟ್ ಹೆಚ್ಚಾಗಿ ಏನು ಅಂತಂದರೆ ಕ್ರೈನಲ್ಲಿ ನೋಡಿರ್ತೀರ, ಕ್ರೈನ್ ಮಿಷಿನ್ಸು ಈ ಒಂದು ಕಂಪನಿದು ಪ್ರಾಡಕ್ಟ್ನ ಎಲ್ಲರೂ ಬೈ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಇದೆಲ್ಲ ಏನು ಅಂತಂದರೆ ಕ್ರೈನ್ಸ್ ನೋಡ್ತಿರ್ಬೋದು. ತುಂಬ ದೊಡ್ಡ ಕ್ರೈನ್ಸ್ ಇದೆ, 80 ಮೀಟರ್ಸು, 100 ಮೀಟರ್ಸು. ಅದೆಲ್ಲ ಏನು ಅಂತಂದರೆ ಬಿಗ್ ದೊಡ್ಡ ಮ್ಯಾಸಿವ್ ಬಿಲ್ಡಿಂಗ್ಸ್ ಕಟ್ಟೋಕ್ಕೆ ಯೂಸ್ ಮಾಡುವಂಥ ಕ್ರೇನ್ಸು. ಸೊ ಅಲ್ಲೊಂದು ನೋಡಿ ಏನು ಅಂತಂದರೆ 100 ಮೀಟರ್ ಕ್ರೇನ್ ಇದೆ, 100 ಮೀಟರ್ಷ್ಟು ಹೈಟ್ ಹೋಗುವಂಥ ಕ್ರೇನ್ ಇದೆ. ಸೊ ಹಾಗೆ ಏನು ಅಂತಂದರೆ ಕನ್ಸ್ಟ್ರಕ್ಷನ್ ವರ್ಕ್ ಇರೋತ್ತಿಗೆ ಈ ಫ್ಲೈಓವರ್ ಏನಾದ್ರು ರಿಪೇರೀಸ್ ಇದ್ದರೆ ನೋಡಿರ್ಬೋದು, ಈ ಕ್ರೇನ್ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ. ಹಾಗೆ ವೆರೈಟೀಸ್ ಇದೆ ತುಂಬ ಏಸಲ್ಲಿ. ಸೊ ಆಗಲೇ ಹೇಳಿದಾಗೆ ಏಸ್ದು 100 ಮೀಟರ್ಸು ಮತ್ತು 90 ಮೀಟರ್ಸು ಕ್ರೇನ್ ಇದೆ ಅಂತ ಹೇಳಿದಾಗೆ ನೋಡಿ, ಬಾಟಮಲ್ಲಿ ಈ ಥರ ಇರುತ್ತೆ, ಕೆಳಗಡೆ ಈ ಥರ ಇರುತ್ತೆ, ಸೇಮ್ ನಾರ್ಮಲ್ ಇಟಾಚಿ ಥರ. ಬಟ್ ಅದರ ಕೈ ಬಂದು ನೋಡಿ ಎಷ್ಟು ಎತ್ತರ ಇದೆ ಅಂದರೆ ನೋಡಿ, ಅಲ್ಲಿ ಗಂಟ ಇದೆ. ಇದು ಬಂದು 100 ಮೀಟರ್ಸು, 110 ಮೀಟರ್ಸ್ ಸಮಥಿಂಗು. ಇದು ಬಂದು 90 ಮೀಟರ್ಸ್. ಓಕೆ, ಇಲ್ಲೇನು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಮ್ಯಾಸಿವ್ ಅರ್ತ್ ಡ್ರಿಲ್ಲರು. ನೋಡಿ ಎಷ್ಟು ದೊಡ್ಡದಿದೆ ಅಂದರೆ, ಇದೇ ಬಂದುಬಿಟ್ಟು ಒಂದು 50 ಮೀಟರ್ಸ್ 50-60 ಫೀಟ್ ಇದೆ. ಇದೇ ಬಂದು ನೋಡಿ ಹೆಂಗಿದೆ ನೋಡಿ, ಎಷ್ಟೊಂದು ಸರಿಯಾಗಿ ಡ್ರಿಲ್ ಮಾಡುತ್ತೆ ಅರ್ಥನ. ಸೊ ಗೆಳೆಯರೆ, ಏನು ಅಂತಂದರೆ ನಮ್ಮ ಚಾನಲಲ್ಲಿ ನೀವು ಕುಬೋಟೋ ಟ್ರ್ಯಾಕ್ಟರ್ಸ್ ಬಗ್ಗೆ ಡೀಟೇಲ್ಸ್ ಅಂತ ನೋಡೇ ಇರ್ತೀರಾ. ಯಾವತ್ತಾದರೂ ಕುಬೋಟೋ ಟ್ರ್ಯಾಕ್ಟರ್ಸ್ದು ಎಕ್ಸಲೇಟರ್ಸು ಮತ್ತು ಅರ್ತ್ ಮೂವರ್ಸ್ ಮಿಷಿನ್ಸನ್ನು ನೋಡಿದ್ದೀರಾ? ನೋಡಿ. ಸೊ ಗೆಳೆಯರೆ, ನೀವೇನು ನೋಡ್ತಿರೋದು ಇದು ಕುಬೋಟೋದು ಎಕ್ಸಲೇಟರ್ಸು. ನೋಡಿ, ಒಂದು ಚಿಕ್ಕ ಇದರಲ್ಲಿ ಚಿಕ್ಕ ಮಿಷಿನ್ಸ್ನ ಹಿಡ್ಕೊಂಡು ಮಾರ್ಕೆಟಿಗೆ ಬಂದಿದ್ದಾರೆ ಇವರು. ನೋಡಿ ಚಿಕ್ಕದು ಎಲ್ಲ ಚಿಕ್ಕ ಪುಟಾಣಿ ಮಿಷಿನ್ಸು. ನೋಡಿ ನೋಡೋಕ್ಕೆ ಎಲ್ಲ ಒಂದೇ ಥರ ಇದೆ. ಬಟ್ ಏನು ಅಂತಂದರೆ ಇದು ಸೆಗ್ಮೆಂಟ್ ಒಂದೊಂದರದ್ದು ಕೆಪಾಸಿಟಿ ಬೇರೆ ಇರುತ್ತೆ. ನನಗೆ ನೋಡಿದಾಗೆ ನೋಡಿ, ಇದೇ ಬಂದ್ಬಿಟ್ಟು ದೊಡ್ಡದು ಇವ್ರದ್ದು ಮಿಷಿನ್ಸು, ಚಿಕ್ಕ ಎಕ್ಸಲೇಟರ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಗುರು ಏನೇ ಹೇಳಿ, ಏನು ಅಂತಂದರೆ ಈ ಥರ ಸಣ್ಣ ಮಿಷಿನ್ಸ್ ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ ಅಂತಂತೂ ಮಾಡೇ ಮಾಡುತ್ತೆ. ಯಾಕೆಂದರೆ ಎಲ್ಲ ಬ್ರ್ಯಾಂಡಲ್ಲಿ ಈ ಥರ ಮಿಷಿನ್ಸು ಅವೈಲೇಬಲ್ ಇದೆ. ಸೊ ಗೆಳೆಯರೆ, ಏನು ಅಂತಂದರೆ ಎಲ್ಲರೂ ಇಟಾಚಿ JCBನ ಮ್ಯಾನುಫ್ಯಾಕ್ಚರ್ ಮಾಡೋಂಗಿದ್ರೆ ಒಬ್ಬರು ಅದರದ್ದು ಸ್ಪೇರ್ ಪಾರ್ಟ್ಸ್ ಆದರೂ ಮ್ಯಾನುಫ್ಯಾಕ್ಚರ್ ಮಾಡೋದು ಬೇಕಲ್ವಾ. ಸೊ ಗೆಳೆಯರೆ ನೋಡಿ ಇದು ನೋಡಿ ಡೋಸ್ಕೋ ಅಂತ ಕಂಪನಿ. ಆ್ಯಕ್ಚುಲಿ ಇವರೆಲ್ಲ ಬಂದುಬಿಟ್ಟು ಈ JCB ಮತ್ತು ಇಟಾಚಿಸ್ದು ಸ್ಪೇರ್ ಪಾರ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೋಡ್ತಿರ್ಬೋದು ನೋಡಿ, ಒಂದೊಂದು ಥರ ಇದೆ ನೋಡಿ ಅಲ್ಲಿ. ಡೋಸ್ಕೋ ಅಂತ ಕಂಪನಿ ಹೆಸರು. ನೋಡಿ ಇವೆಲ್ಲ ಬಂದುಬಿಟ್ಟು JCB ಮತ್ತು ಇಟಾಚಿ ಇದು ಕೈಗಿರುವ ಆಕ್ಸೆಸರೀಸ್ ಇವೆಲ್ಲ. ನೋಡಿ ಇಲ್ಲಿ ನೋಡ್ತಿದ್ದೀರಾ, ಏನು ಅಂತಂದರೆ ಮ್ಯಾಸಿವ್ ಬುಲ್ಡೋಸರ್ಸು. ಇವೆಲ್ಲ ಬಂದುಬಿಟ್ಟು ಮೈನಿಂಗ್ಸಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ನೋಡಿ ಇವೆಲ್ಲ ನೋಡಿ 250 HP ಪವರು. ಹಾಗೆ ಸೊ ಇದೆಲ್ಲ ವೆರೈಟಿ. ಇದು ಚಿಕ್ಕದು, ಸ್ವಲ್ಪ ದೊಡ್ಡದು, ಇದು ತುಂಬ ದೊಡ್ಡದು. ಓಕೆ. ಸೊ ಗೆಳೆಯರೆ ನೋಡ್ತಿರ್ಬೋದು, ಇದೇನು ಅಂತಂದರೆ ಹೈವೇಗೆ ತಾರ್ ಹಾಕ್ತಾರಲ್ವ, ಅದರದ್ದು ಮಿಕ್ಸಿಂಗ್ದು ಮಿಷಿನ್ ಅಂತ ಇದು. ಇದರಲ್ಲಿ ಏನು ಅಂತಂದರೆ ವೆರೈಟಿ ಮಾಡ್ಬೋದಂತೆ. ಒಂದೊಂದು ಸತಿ ಗಟ್ಟಿ ಮಾಡೋ ಥರ, ಸ್ಮೂತ್ ಮಾಡೋ ಥರ ತಾರನ್ನ ಆ ಥರ ಮಾಡ್ಬೋದಂತೆ. ಸೊ ಆ ಮಿಷಿನರಿ ಇದು ಬಂದುಬಿಟ್ಟು ಕಾಂಕ್ರೀಟ್ ಮಿಕ್ಸರ್. ನಾರ್ಮಲಾಗಿ ನೋಡಿರ್ಬೋದು, ಈ ಕಾಂಕ್ರೀಟ್ ಮನೆಗೆಲ್ಲ ತೊಗೊಂಡು ಹೋಗ್ತಾರಲ್ಲ ಅದ್ರದ್ದು ಮಿಕ್ಸರ್ ಇದು. ಓಕೆ. ಸೊ ಇದೆಲ್ಲ ಬಂದುಬಿಟ್ಟು ಈ ಕಂಪನಿದು ಏನು ಅಂತಂದರೆ ನಾರ್ಮಲ್ ಮಿಕ್ಸರ್ಸ್ ಅಂದರೆ ಈ ಕನ್ಸ್ಟ್ರಕ್ಷನ್ ಏರಿಯಾದಲ್ಲಿ ಇರುತ್ತಲ್ಲ ಆ ಥರ. ನೋಡಿ ಇದು ಅಪೋಲೋ ಕಂಪನಿದು ಆ್ಯಕ್ಚುಲಿ.
ನೋಡಿ. ನೋಡಿ ಇದೆಲ್ಲ ಬಂದುಬಿಟ್ಟು ಅಪೋಲೋ ಕಂಪನಿದು ಕಾಂಕ್ರೀಟ್ ಮಿಕ್ಸರ್ಸ್ ಸಣ್ಣದು. ಸೊ ಗೆಳೆಯರೆ, ನೀವೇ ನೋಡ್ತಿದ್ದೀರಾ ಇಲ್ಲಿ ಸ್ಕಾನಿಯಾ ಕಂಪನಿದು ಗ್ಯಾಲರಿ. ಈ ಸ್ಕಾನಿಯಾ ಕಂಪನಿದು ಒಂದೇ ಒಂದು ಕಾಂಪಿಟೇಟರ್ ಇರೋದು ಯಾವುದು ಅಂದರೆ ಓಲೋ ಮತ್ತು ಸ್ಕಾನಿಯಾ ಎರಡು ಒಂದೇ ವ್ಯಾಲಿದು ಯುರೋಪ್ದು ಕಂಪನೀಸು. ಅವ್ರಿಗೆ ಅವರೇ ಕಾಂಪಿಟೇಟರ್ಸು, ಬೇರೆ ಯಾರಿಲ್ಲ. ಆ ಥರ ಅಂದರೆ ಅವ್ರದ್ದು ಪ್ರಾಡಕ್ಟ್ಸ್ ಆ ಥರ ಇರುತ್ತೆ. ಸೊ ಇನ್ನೊಂದು ಬ್ರ್ಯಾಂಡ್ ನೀವು ನೋಡ್ತಾ ಇದ್ದೀರಾ, ಏನು ಅಂತಂದರೆ ಎನ್ಮಾರ್ ಅಂತ. ನೋಡಿ ಎಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಎಕ್ಸಲೇಟರ್ಸ್ ಇದೆ ನೋಡಿ ಇಲ್ಲಿ. ಅಲ್ಲಿ ವೆರೈಟೀಸ್ ಇದೆ. ಸೊ ಇಲ್ಲಿ ನೋಡಿ, ಈ ಪುಟಾಣಿ ಎಕ್ಸಲೇಟರ್ಸ್ಗೆ ಆಕ್ಸೆಸರಿ ಕೂಡ ಇದೆ. ಬಕೆಟ್ಸಲ್ಲಿರ್ಬೋದು, ಆ್ಯಂಗರ್ಸಲ್ಲಿರ್ಬೋದು, ಗ್ರ್ಯಾಪಲ್ಸಲ್ಲಿರ್ಬೋದು, ರಾಕ್ ಬ್ರೇಕರ್ಸಲ್ಲಿರ್ಬೋದು, ಆಕ್ಸೆಸರೀಸ್ ಬೇರೆ ಹಾಕ್ಬೋದು. ನೋಡಿ ನಾನಾಗಲೇ ಹೇಳಿದಾಗೆ ಆ ಕಂಪನಿದೇ ಹಾಕಿದ್ದಾರೆ ನೋಡಿ, ಡೋಸ್ಕೋ ಕಂಪನಿದು ಹಾಗೆ. ಸೊ ಗೆಳೆಯರೆ ನೋಡ್ತಿದ್ದೀರಾ, ಇದೇನು ಅಂತಂದರೆ ಅಮ್ಮನ್ ಅಂತ ಒಂದು ಕಂಪನಿ. ಇವ್ರದ್ದು ಏನು ಅಂತಂದರೆ ಚಿಕ್ಕ ಚಿಕ್ಕ ಬುಲ್ಡೋಸರ್ಸು, ವೆರೈಟೀಸ್ ಆಫ್ ಬುಲ್ಡೋಸರ್ಸ್ ಎಲ್ಲ ಅವೈಲೇಬಲ್ ಇದೆ. ಆಮೇಲೆ ಇನ್ನೊಂದು ಏನು ದೊಡ್ಡ ವಿಷಯ ಏನು ಅಂತಂದರೆ ನೋಡಿ, ಎಷ್ಟೊಂದು ದೊಡ್ಡ ಒಂದು ಪ್ಲ್ಯಾಂಟ್ ಇದೆ. ಇದೇನು ಅಂತಂದರೆ ಸ್ಟೋನ್ ಕ್ರಷರ್ಸು ಈ ಪ್ಲ್ಯಾಂಟ್. ಇದು ಸಚ್ ಅ ಮ್ಯಾಸಿವ್ ಮಿಷಿನ್ ಇಟ್ ಇಸ್. ಓ ಮೈ ಗಾಡ್. ಸೊ ವಾಟ್ ಈಸ್ ದಿಸ್ ಥಿಂಗ್? This is the paver. So what purpose it is used for? For making the black bituminous road. Okay, thanks Lord, I got it. Thank you. ಸೊ ಈ ಒಂದು ಇದೇನು ಅಂತಂದರೆ ತಾರಾಕೋ ಮಿಷಿನ್. ಇದು ಬಂದು ತಾರಾಕೋ ಮಿಷಿನ್. ಸೊ ಈ ಒಂದು ಕಂಪನಿದು ಪ್ರಾಡಕ್ಟ್ ಇದು. ಓಕೆ, ಸೊ ಇದೆಲ್ಲ ಬಂದುಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಈ ಸ್ಟೋನ್ ಕ್ರಷರ್ಗೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಇದು ಮಿಷಿನರೀಸು. ಇದೇನು ಅಂತಂದರೆ ಮೋಸ್ಟ್ಲಿ ಸಪ್ಲೈ ಮಾಡ್ಬೋದು ಇದು ಮೋಸ್ಟ್ಲಿ. ಓಕೆ, ಸೊ ಗೆಳೆಯರೆ ನೋಡ್ತಿರ್ಬೋದು, ಇದೇನು ಅಂತಂದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಟಾಟಾ ಅವ್ರದ್ದು ಗ್ಯಾಲರಿ ಇದು. ಏನು ಅಂತಂದರೆ ಟಿಪ್ಪರ್ಸ್ಗಳನ್ನ ತೋರಿಸಿದ್ದಾರೆ ಗ್ಯಾಲರಿಲಿ. ಆಮೇಲೆ ಇದು ಬಂದು ಅವ್ರದ್ದು ಮೋಸ್ಟ್ಲಿ ಹೊಸ ಪ್ರಾಡಕ್ಟ್ ಇರ್ಬೋದು. ಇದು ಎಲೆಕ್ಟ್ರಿಕ್ ಪ್ರೈಮಾ. ಇದು 28 ಟನ್ಸ್ ಅಂತೆ ಕೆಪಾಸಿಟಿ. ಚೆನ್ನಾಗಿದೆ, ಇದು ಹೊಸ ಮಾಡೆಲ್ ಇದು ಟಾಟಾದು. ಹಾಗೆಯೇ ಅದು ಕೂಡ ಪ್ರೈಮಾ LNG. ಓಕೆ, ಸೊ ಇದು ಮೋಸ್ಟ್ಲಿ ಹಾಟ್ ಸೇಲ್ ಆಗ್ಬೋದು. ಇದು ಕ್ಲಿಕ್ ಆದರೆ ಇದು ಕಂಪ್ಲೀಟ್ಲಿ EV. ಸೊ ಟಿಪ್ಪರೆಲ್ಲ ನೋಡ್ತಿರ್ಬೋದು. ಏನು ಅಂತಂದರೆ ಟಿಪ್ಪರ್ ಬಂದುಬಿಟ್ಟು ಒಂಥರ ಯೂನಿಕ್ ಆಗಿದೆ, ಫೀಟೆಡ್. ಅದಾದಮೇಲೆ ಇನ್ನೊಂದೇನು ಅಂತಂದರೆ ಟಾಟಾ ಟ್ರಕ್ಸಲ್ಲಿ ಇನ್ನೊಂದು ವೆರೈಟಿ ನೋಡಿರ್ಬೋದು. ಇದೇನು ಅಂತಂದರೆ ಜಾಸ್ತಿ ಮೈನ್ಸಲ್ಲಿ ಈ ಥರ ಟ್ರಕ್ಸ್ ಟಿಪ್ಪರ್ಸ್ಗಳು ಯೂಸ್ ಆಗುತ್ತೆ. ನೋಡಿ ಡಂಪರ್ಸ್ ನೋಡಿ ಎಷ್ಟು ಹೆವಿ ಕೊಟ್ಟಿದ್ದಾನೆ ಅಂತ. ಅಂದರೆ ಅಷ್ಟು ಲೋಡ್ ಹಾಕ್ಬೋದು, ಅದು ಅಷ್ಟು ಲೋಡ್ನ ಅದು ಎತ್ತಿ ಡಂಪ್ ಮಾಡುತ್ತೆ. ಓಕೆ, ಅದು ಇದರ ಸ್ಪೆಷಾಲಿಟಿ. ತುಂಬ ಹೆವಿ ಇದೆ ಟ್ರಕ್ಸ್. ಸೊ ಗೆಳೆಯರೆ, ನೀವು ಯೋಚನೆ ಮಾಡ್ತಿರ್ಬೋದು ಇವ್ರು ಯಾಕೆ ಅಲ್ಲೇ ರೌಂಡ್ ಹೊಡಿತಿದ್ದಾರೆ ಅಂತ. ಈ ಒಂದು ಕ್ರೇನಲ್ಲಿ ಸಣ್ಣ ಒಂದು ಸ್ಪೇಸಲ್ಲಿ ರೌಂಡ್ ಹೊಡಿತಿದ್ದಾರೆ. ಏನು ತೋರಿಸ್ತಿದ್ದಾರೆ ಅಂದರೆ ಇದರದ್ದು ಟರ್ನಿಂಗ್ ರೇಡಿಯಸ್ನ ತೋರಿಸ್ತಾ ಇದ್ದಾರೆ, ಪ್ಲಸ್ ಆ ಬಕೆಟ್ನ ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಈ ಒಂದು ಚಿಕ್ಕ ಮಿಷಿನಲ್ಲಿ. ಇದು ಒಂದು ಡೆಮೋ. ಇದು ಲಿಯೋಗಾಂಗ್. ಸೊ ಗೆಳೆಯರೆ, ಇದೇನು ನೋಡ್ತಿದ್ರೆ ಇದು ಲಿಬ್ರಾರ್ ಜರ್ಮನ್ ಕಂಪನಿದು ಇಕ್ವಿಪ್ಮೆಂಟ್ಸ್ ಇವೆಲ್ಲ. ನೋಡಿ ಅಲ್ಲಿ 2 ಬುಲ್ಡೋಸರ್ಸ್ ನಿಲ್ಲಿಸಿದ್ದಾರೆ, ಇಲ್ಲೊಂದು ಬುಲ್ಡೋಸರ್ಸ್ ನಿಲ್ಲಿಸಿದ್ದಾರೆ, ಒಂದು ದೊಡ್ಡ ಕ್ರೇನ್ ಫಿಟ್ ಮಾಡಿದ್ದಾರೆ ನೋಡಿ. ಇದೊಂದು ಸಾಧಾರಣ ಒಂದು 100 ಮೀಟರ್ಸ್ ಇದು ಕೂಡ ಇದೆ. ಬಟ್ ಇದು ಕನ್ಸ್ಟ್ರಕ್ಷನ್ಗೆ ಯೂಸ್ ಆಗೋ ಕ್ರೇನ್ ಇದು. ನೋಡಿ ಇಲ್ಲೊಂದು ಗೋಲ್ಡ್ ಹುಫರ್ ಅಂತ ಒಂದು ಕಂಪನಿ ಇದೆ. ಇವ್ರದ್ದು ಟಾಸ್ಕ್ ನೋಡಿ ಏನು ಅಂತಂದ್ರೆ ಲಾರಿಗಳಿಗೆ ಟ್ರೈಲರ್ಗಳನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೋಡಿರ್ಬೋದು 100 ವೀಲ್ಸ್ 200 ವೀಲ್ಸ್ ಟ್ರೈಲರ್ಸ್ ನೋಡಿರ್ಬೋದು. ಆ ಥರ ಟ್ರೈಲರ್ಸ್ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ನೋಡಿ ಒಂದು ಸಣ್ಣ ಸ್ಯಾಂಪಲ್ ಮಾತ್ರ ಇಲ್ಲಿ ಇಕ್ಕಿದ್ದಾರೆ ನೋಡಿ ಗೆಳೆಯರೆ. JCB ಆಯ್ತು. ಈಗ ನೋಡಿ ಪ್ರೀತ್ ಅಂತ ಒಂದು ಕಂಪನಿದು JCBs ಇವೆಲ್ಲ. ಇವ್ರ ಜೊತೆ ನೋಡ್ತಿರ್ಬೋದು ಸೇಮ್ JCB ತರನೇ ಇದೆ. ಬಟ್ ಬ್ರ್ಯಾಂಡ್ ನೇಮ್ ಏನು ಅಂತಂದ್ರೆ ಪ್ರೀತ್ ಅಂತ. ಎಷ್ಟು ಬ್ರ್ಯಾಂಡ್ ಇದೆ ಗುರು ನಮ್ಮ ಇಂಡಿಯಾದಲ್ಲಿ. ಬಟ್ ನಮಗೆ ಗೊತ್ತಿರೋದು ಬರೀ JCB ಇಟಾಚಿ ಮಾತ್ರ. ನೋಡ್ತಿರ್ಬೋದು ಇದು ಬಂದು ಲಿಯೋಗಾಂಗ್ದು ಒಂದು ಟಿಪ್ಪರ್. ಇದು ಮೈನ್ಸಲ್ಲೆಲ್ಲ ಜಾಸ್ತಿ ಯೂಸ್ ಆಗುತ್ತೆ. ಇದರದ್ದು ಮಾಡೆಲ್ ನೇಮ್ ಬಂದ್ಬಿಟ್ಟು DW105 ಅಂತ. ನೋಡಿ ಹೆಂಗಿದೆ ಅಂದ್ರೆ ಬಲ್ಕಿ ಒಂದು ದೊಡ್ಡ ಒಂದು 2 ಫ್ಲೋರ್ ಬಿಲ್ಡಿಂಗ್ ಇದಾಗಿದೆ. ನೀವೇನು ನೋಡ್ತಿದ್ದೀರಾ ಇಲ್ಲಿ, ಇದು ಬಂದ್ಬಿಟ್ಟು ಬುಲ್ವರ್ಕ್ ಮೊಬಿಲಿಟಿ ಅಂತ ಈ ಒಂದು ಕಂಪನಿ ಹೆಸರಿನ ಒಂದು ಗ್ಯಾಲರಿ ಇದು.
ಇಲ್ಲೇನು ನೋಡ್ತಿದ್ದೀರಾ, ಇದೆಲ್ಲ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಸ್ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೋಡಿ ಬೀಸ್ಟ್ ಅಂತ ಹಾಕೊಂಡು, ಇದು ಆಕ್ಚುಲಿ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್. ಸೊ ಅದಾದ್ಮೇಲೆ ಅಲ್ಲೊಂದು ಚಿಕ್ಕ ಒಂದು ಇಕ್ವಿಪ್ಮೆಂಟ್ ಇದೆ, ಅದು ಕೂಡ ಎಲೆಕ್ಟ್ರಿಕ್. ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದು ಲಿಯೋಗಿಂಗ್ದು ಬುಲ್ಡೋಸರ್ಸ್ ಇದೆಲ್ಲ ಸೇಮ್ ಆಗ್ಲೇ ಹೇಳ್ದಾಗೆ ಎಲ್ಲ ವೆರೈಟೀಸ್ ನೋಡಿ, ಒಂದಕ್ಕಿಂತ ಒಂದಿದೆ. ಇದು ಚಿಕ್ಕದು, ಇದು ಸ್ವಲ್ಪ ದೊಡ್ಡದು, ಇದು ಸ್ವಲ್ಪ ದೊಡ್ಡದು, ಇದು ಸ್ವಲ್ಪ ದೊಡ್ಡದು. ಹಾಗೇನೆ ಈ ಕಡೆ ಬಂದ್ರೆ ಇದು ಒಂದು ದೊಡ್ಡ ಬುಲ್ಡೋಸರ್ ಇದೆ. ಹಾಗೇನೆ ಅದು ರೋಡ್ ರೋಲರು, ಅದರ ಪಕ್ಕ ಇನ್ನೊಂದು ರೋಡ್ ರೋಲರ್. ಹಾಗೇನೆ ಇದೆಲ್ಲ ಬಂದ್ಬಿಟ್ಟು ರೋಡ್ ಕನ್ಸ್ಟ್ರಕ್ಷನ್ ಯೂಸ್ ಆಗುವಂತ ಇಕ್ವಿಪ್ಮೆಂಟ್ಸ್ ಇವೆಲ್ಲ. ಸೊ ಗೆಳೆಯರೆ, ನೋಡ್ತಿರ್ಬೋದು ಏನು ಅಂತಂದ್ರೆ ಮನಿ ಟವಕ್ ಅಂತ ಈ ಕಂಪನಿ ಹೆಸರು. ಈ ಕಂಪನಿ ಗ್ಯಾಲರಿ ಇದು ನೋಡಿ. ಇಲ್ಲಿ ಬಂದು ಕ್ರೇನ್ ಬಾಟಮ್ ಬಂದು ಈ ತರ ಇರುತ್ತೆ ನೋಡಿ. ಎಷ್ಟು ದೊಡ್ಡ ಕ್ರೇನ್ ಇದೆ ಅಂದ್ರೆ ನೋಡಿ ಇಲ್ಲಿ. ಇದನ್ನು ಒಂದು 200 ಮೀಟರ್ಸ್ ಇರ್ಬೋದು. ಇದೇನು ಅಂತಂದ್ರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಯೂಸ್ ಮಾಡ್ತಾರೆ ಈ ಒಂದು ಕ್ರೇನ್ ನ ನೋಡಿ. ಆಪರೇಟರ್ ಬಾಕ್ಸ್ ನೋಡಿ ಇಲ್ಲಿದೆ, ತುಂಬಾನೇ ಇದೆ ಗುರು, ಬಂದಿದ್ದಕ್ಕೆ ವರ್ತಿ. ಆಮೇಲೆ ಇಲ್ಲೊಂದು ಯೂನಿಕ್ ಕಂಪನಿ ನೋಡಿರ್ಬೋದು, ಮಿಲ್ಲರ್ ಅಂತ ಕಂಪನಿ ಹೆಸರು. ಇದೇನು ಅಂತಂದ್ರೆ ಬೇಸಿಕ್ ಆಗ್ಬಿಟ್ಟು ಯಾವುದೇ ಎಕ್ಸಲೇಟರ್ಸ್ಗೆ ಇವರು ಸ್ಪೇರ್ ಪಾರ್ಟ್ಸ್ ತಯಾರು ಮಾಡ್ತಾರೆ ನೋಡಿ. ಬಕೆಟ್ಸ್ ನೋಡಿ ಸೈಜಸ್ ಎಷ್ಟಿದೆ ಅಂತ, ಒಂಥರ ಕಸ್ಟಮೈಸ್ ಬಕೆಟ್ಸ್ ಎಲ್ಲ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಅದಕ್ಕೆ ಬೇಕಾದಂತ ಒಂದು ಸ್ಪೇರ್ ಪಾರ್ಟ್ಸ್ಗಳನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ ನೋಡ್ತಿರೋದು ಲ್ಯೂಗಾಂಗ್ದು ಮಿನಿ ಎಕ್ಸಲೇಟರ್ಸ್ ನೋಡಿ. ಎಲ್ಲಾ ಬ್ರ್ಯಾಂಡ್ ಅಲ್ಲಿ ಇದೊಂದು ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನೋಡಿ. ಲ್ಯೂಗಾಂಗ್ ನೋಡಕ್ಕೆಲ್ಲ ಒಂದೇ ತರ ಇರುತ್ತೆ, ಬಟ್ ಅದರದ್ದು ಕೆಪಾಸಿಟಿ ಬಂದು ಬೇರೆ ಬೇರೆ ಇರುತ್ತೆ. ಇಲ್ಲಿ ಒಂದು ಇಟಾಚಿ ನೋಡ್ತಿರ್ಬೋದು, ಏನೋ ಕೈ ನೋಡಿ ಎಷ್ಟು ಉದ್ದ ಇದೆ. ಗೆಳೆಯರೆ, ನೀವೇ ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಅರ್ತ್ ಡ್ರಿಲ್ಲರು, ಎವಿಕೋ ಕಂಪನಿದಂತೆ. ನೋಡಿ ಎಷ್ಟು ದೊಡ್ಡದಿದೆ ಅಂತ. ಒಂದು 80 ಫೀಟ್ ಎಬೋ ಇದೆ, ಆ್ಯಕ್ಚುಲಿ 60-80 ಫೀಟ್ ಎಬೋ ಇದೆ. ಇದೆಲ್ಲ ಭೂಮಿನ ಬಿಡಿ ಏನೇನೋ ಮಾಡಾಕುತ್ತೆ, ಬಗಲ್ ಮಾಡಾಕುತ್ತೆ ಕಾಣಿಸುತ್ತೆ, ಅಷ್ಟು ದೊಡ್ಡದಿದೆ ನೋಡಿ. ಈ ಒಂದು ಇಮಿಕೋ ಅಂತ, ಈ ಕಂಪನಿ ಹೆಸರು ಬಂದು ಇಮಿಕೋ ಅಂತ. ಗುರುಗಳೇ, ನೀವೇ ನೋಡ್ತಿರೋದು ಇವಾಗ ಕ್ಯಾಟ್ ಕಂಪನಿ, ಇದು ದಿ ಫೇಮಸ್ ಕ್ಯಾಟ್ ಕಂಪನಿ ಏನಿದೆ ಅವ್ರದ್ದು ಗ್ಯಾಲರಿ ಇದು ನೋಡಿ. ಈ ತರ ಎಲ್ಲ ಇದೆ ಕ್ಯಾಟ್ ಕಂಪನಿದು. ಎಲ್ಲಾ ತರ ಇಕ್ವಿಪ್ಮೆಂಟ್ಸ್ ನೀವು ನೋಡಿರ್ತೀರಾ ರೋಡ್ ಕನ್ಸ್ಟ್ರಕ್ಷನ್ ಆಗೋತಿಗೆಲ್ಲ ನೋಡಿ. ಗೆಳೆಯರೆ, ನೀವಿಲ್ಲಿ ನೋಡ್ತಿರ್ಬೋದು, ಇದೊಂದು ಸ್ವಲ್ಪ ಯೂನಿಕ್ ಆಗಿದೆ ಈ ಥರ ಬುಲ್ಡೋಸರ್ಸ್. ಕಾಣಕ್ಕೆ ಸ್ವಲ್ಪ ರೇರ್ ಇದು ಆ್ಯಕ್ಚುಲಿ ಮೈನಿಂಗಲ್ಲಿ ಜಾಸ್ತಿ ಈ ಥರ ಬುಲ್ಡೋಸರ್ಸ್ನ ಯೂಸ್ ಮಾಡ್ತಾರೆ. ಹಾಗೆ ಇದನ್ನು ನೀವು ನೋಡಿರ್ಬೋದು, ಏನು ಅಂತಂದರೆ ರೋಡ್ ಮಾಡೋತ್ತಿಗೆ, ರೋಡ್ನ ಲೆವೆಲಿಂಗ್ ಮಾಡೋಕ್ಕೆ ಈ ಒಂದು ಇಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತಾರೆ. ಆ ಥರ ಕ್ಯಾಟ್ ಕಂಪನಿದು ಏನಿಲ್ಲ ಅಂತ ಇಲ್ಲ, ಎಲ್ಲ ಒಂದು ಇಕ್ವಿಪ್ಮೆಂಟ್ಸು ಕ್ಯಾಟ್ ಕಂಪನಿಯವ್ರ ಜೊತೆ ಇದೆ. ಜಸ್ಟ್ ಇದೊಂದು 10% ಮಾತ್ರ ಇಲ್ಲಿ ಶೋ ಆಫ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಗೆಳೆಯರೆ, ಇದಿಷ್ಟು ಬಂದು ಬೆಂಗಳೂರಿನ ಕನ್ಸ್ಟ್ರಕ್ಷನ್ ಎಕ್ಸ್ಪೋ ಏನಿದೆ ಅದ್ರ ಬಗ್ಗೆ ಒಂದು ಸಣ್ಣ ಟೂರು. ನಿಮಗೆ ಹೊಸ ಹೊಸ ವಿಷಯ ನೋಡಕ್ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಕೂಡ ಹೊಸ ವಿಷಯ ತುಂಬಾನೇ ನೋಡಿದೆ ಅಲ್ಲಿ. ಸೊ ವಿಡಿಯೋ ತುಂಬಾ ದೊಡ್ಡದಾಯ್ತು, ಆದ್ರೂ ನೋಡಕ್ ತುಂಬಾ ಕಾಂಟೆಂಟ್ ಇತ್ತು, ಅದಕ್ಕೋಸ್ಕರ ಹಾಕ್ತೆ. ಸೊ ಇದೇ ರೀತಿ ಕಾಂಟೆಂಟ್ಗಾಗಿ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಹಾಗೆ ಲೈಕ್, ಕಮೆಂಟ್ ಮತ್ತೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಅಲ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಗೆಳೆಯರೆ. ಥ್ಯಾಂಕ್ ಯು. ಶುಭ ದಿನ.